ಹಾಯ್ ಎಲ್ರಿಗೂ. ಊರಿಂದ ಬರ್ಬೇಕಾದ್ರೆ ಮೊಬೈಲ್ ಹ್ಯಾಂಗ್ ಆಗೋಷ್ಟು ಮೆಸೇಜ್ ಬಂದಿತ್ತು. ನನಗೆ ಊರಲ್ಲಿ ನೆಟ್ವರ್ಕ್ ಸಿಗಲ್ಲ. ಡ್ರೈ ಫ್ರೂಟ್ ಲಡ್ಡು ಆರ್ಡ್ರು ಸುಮಾರು ಬಂದಿತ್ತು. 5 kg ಆಗೋಷ್ಟು ಡ್ರೈ ಫ್ರೂಟ್ ಲಡ್ಡು ಆರ್ಡ್ರ್ ಬಂದಿತ್ತು. ಅದಕ್ಕೆ ತುಪ್ಪ ಖಾಲಿಯಾಗಿತ್ತು. ಮನೇಲೇ ನಾನು ತುಪ್ಪ ಮಾಡಿ ಡ್ರೈ ಫ್ರೂಟ್ ಲಡ್ಡುಗೆ ಹಾಕೋದು. ಫಸ್ಟು ಬೆಣ್ಣೆನ ಚೆನ್ನಾಗಿ ತೊಳೆದ್ಬಿಟ್ಟು ಇಲ್ಲಿ ತುಪ್ಪ ಮಾಡೋಕ್ಕಂತ ಇಟ್ಟಿದ್ದೀನಿ. ಫಸ್ಟು ತುಪ್ಪ ಚೆನ್ನಾಗಿ ಕಾಸಿ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಪ್ಪನ, ನನಗೂ ಮಾಡೋಕ್ಕೆ ಬರಲ್ಲ, ನಮ್ಮ ಮನೆಯವರು ಮಾಡ್ತಾಯಿದ್ರು ಯಾವಾಗಲೂ. ತುಪ್ಪನ ನಾನು ರೆಡಿ ಮಾಡಿಕೊಂಡು ಆಮೇಲೆ ಡ್ರೈ ಫ್ರೂಟ್ ಲಡ್ಡು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸ್ವೀಟ್ನೆಸ್ಸಿಗೆ ನೀವು ಏನು ಯೂಸ್ ಮಾಡ್ತೀರಾ ಕೇಳ್ತಾ ಇದ್ರಲ್ಲ, ನೋಡಿ ಇಷ್ಟು ಡೇಟ್ಸ್ನ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದು ಗೋಂದ್ ಅಂತ ಹೇಳಿ. ಗೋಂದ್ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಕಾದರೆ ಒಂದ್ಸರಿ ಗೂಗಲ್ ಮಾಡಿ ನೋಡಿ ಏನೇನು ಯೂಸಸ್ ಇದೆ ಅಂತ ಹೇಳಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಹುರಿಬೇಕು. ಎಣ್ಣೆಲಿ ಹುರಿದ್ರೆ ಇದು ಈ ರೀತಿ ಅರಳಲ್ಲ, ತುಪ್ಪದಲ್ಲಿ ಹುರಿದ್ರೆ ಮಾತ್ರ ಈ ರೀತಿ ಅರಳುತ್ತೆ. ಆಮೇಲೆ ನಾವು ಡೇಟ್ಸ್ನ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಇದರಲ್ಲೇ ನಾವು ಉಂಡೆನ ಕಟ್ಟೋದು. ಯಾವುದೇ ಥರ ಸಕ್ಕರೆ ಪಾಕ, ಬೆಲ್ಲದ ಪಾಕ ಯೂಸ್ ಮಾಡಲ್ಲ ಇದಕ್ಕೆ. ಚೆನ್ನಾಗಿ ಉಂಡೆನ ಕಟ್ಟಿ ಆಮೇಲೆ ನಾವು ಇದನ್ನು ಬಾಕ್ಸ್ಗೆ ಹಾಕಿ ಕೊರಿಯರ್ನ ಮಾಡ್ತೀವಿ. ಇದನ್ನು ನೀವು 6 ಮಂತ್ ತನಕ ಇಟ್ಕೊಂಡು ತಿನ್ಬೋದು. ಇದನ್ನು ಮಕ್ಕಳು, ಶುಗರ್ ಪೇಷೆಂಟು, ಏಜ್ ಆದವರು, ಮತ್ತು ಪ್ರೆಗ್ನೆಂಟ್ ಲೇಡೀಸು, ಮತ್ತು ಮಗು ಆದವರು, ಬಾಣಂತಿಯರು ಎಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಆರ್ಡ್ರ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.